ಒಮ್ಮೆ ಶ್ರೀಕೃಷ್ಣ ಊಟಕ್ಕೆ ಕುಳಿತಿದ್ದ. ರುಕ್ಮಿಣಿ ಬಡಿಸುತ್ತಿದ್ದಳು. ಇನ್ನೂ ಒಂದು ತುತ್ತು ಬಾಯಿಗೆ ಹಾಕಿರಬಹುದು. ಅಷ್ಟರಲ್ಲೇ ದಡದಡನೆ ಎದ್ದು ಓಡಿದನಂತೆ. ರುಕ್ಮಿಣಿಗೆ ಕೃಷ್ಣ ಈ ವರ್ತನೆ ಅರ್ಥವಾಗಲಿಲ್ಲ. ಆದರೆ ಬಾಗಿಲನೆ ತನಕ ಓಡಿದ ಕೃಷ್ಣ ಪುನಃ ಯಾಕೆ ವಾಪಸ್ಸು ಬಂದು ಮತ್ತೆ ಊಟಕ್ಕೆ ಕುಳಿತ? ರುಕ್ಮಿಣಿ ಕೇಳಿದಳಂತೆ, ಕೃಷ್ಣ, ಏನಿದು ನಿಮ್ಮ ವರ್ತನೆ? ಊಟ ಬಿಟ್ಟು ದಡದಡನೆಂದು ಓಡಿದ್ದೇಕೆ? ಮತ್ತೆ ವಾಪಸ್ಸು ಬಂದು ಕುಳಿತದ್ದು ಏಕೆ? ನನಗಿದು ಅರ್ಥವಾಗುತ್ತಿಲ್ಲ. ನೀವು ಓಡಿದ್ದು ನೋಡಿ ಎಲ್ಲೋ ಬೆಂಕಿ ಬಿದ್ದಿರಬೇಕೆಂದು ಕೊಂಡೆ. ಏನಿದು ಕೃಷ್ಣ ಎಂದಳು. ನಿಜವಾಗಿಯೂ ಬೆಂಕಿ ಬಿದ್ದಿದ್ದೆ, ಅದಕ್ಕೆ ಓಡಿದೆ. ಆದರೆ ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಅದು ಆರಿಹೋಯಿತು. ಅದಕ್ಕೆ ವಾಪಸ್ಸು ಬಂದೆ. ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ ಎಂದು ಕೃಷ್ಣ ಹೇಳಿದ. ಎಲ್ಲ ಒಗಟಾಗಿ ಹೇಳುವಿರಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಎಂದಳು ರುಕ್ಮಿಣಿ. ಆಗ ಕೃಷ್ಣ ಹೇಳಿದ, ನನ್ನ ಭಕ್ತನೊಬ್ಬ ದಾರಿಯಲ್ಲಿ ಹೋಗುತ್ತಿದ್ದ. ಜನ ಅವನ ಮೇಲೆ ಕಲ್ಲೆಸೆಯುತ್ತಿದ್ದರು. ಅವನ ಹಣೆಯೊಡೆದು ರಕ್ತ ಸುರಿಯುತ್ತಿತ್ತು. ಗೋವಿಂದ ಗೋವಿಂದ ಎಂದು ಅರಲುತ್ತಿದ್ದ. ಜನರ ಕಲ್ಲೇಟಿಗೆ ಏನೂ ಪ್ರತಿಕ್ರಿಯಿಸುತ್ತಿರಲಿಲ್ಲ. ತನ್ನನ್ನು ನನ್ನ ಕೈಗೆ ಪೂರ್ತಿ ಒಪ್ಪಿಸಿ ಬಿಟ್ಟಿದ್ದ. ಅದಕ್ಕಾಗಿ ಅನಿವಾರ್ಯವಾಗಿ ಅವನನ್ನು ಕಾಪಾಡಲು ಊಟ ಬಿಟ್ಟು ಓಡಿದೆ. ನಾನು ಬಾಗಿಲು ತಲುಪುವಷ್ಟರಲ್ಲಿ ನನ್ನ ಭಕ್ತನ ಮನಸ್ಸು ಬದಲಾಯಿತು. ಅವನು ತಾನೇ ಕೈಯಲ್ಲಿ ಒಂದು ಕಲ್ಲು ಹಿಡಿದು ಎದುರು ನಿಂತ. ಈಗ ಅವನಿಗೆ ನನ್ನ ಅವಶ್ಯಕತೆ ಇಲ್ಲ ಎಂದು ವಾಪಸ್ಸು ಬಂದೆ ಎಂದ ಕೃಷ್ಣ. ಎಲ್ಲಿ ಮನುಷ್ಯ ಅಸಹಾಯಕನಾಗಿರುವನೋ ಅಲ್ಲಿ ಪರಮಾತ್ಮನ ಅವಶ್ಯಕತೆ ಉಂಟಾಗುವುದು. ಅಸಹಾಯಕ ಸ್ಥಿತಿಯಲ್ಲಿ ಗೋವಿಂದ ಗೋವಿಂದ ಎಂಬ ನಾಮ ಬಿಟ್ಟು ಇನ್ಯಾವ ಮಾತನ್ನು ಆಡಬೇಕಿಲ್ಲ. ಒಳಗಿನ ಭಾವ ಹೊರಗೆ ನಮ್ಮ ಕಣ್ಣಲ್ಲಿ ತುಂಬಿ ಭಕ್ತಿಯಿಂದ ಕೂಗಿದರೆ ಅದೇ ಕ್ಷಣದಲ್ಲಿ ಪರಮಾತ್ಮ ನಮ್ಮತ್ತ ಧಾವಿಸುವನು. ಒಂದೇ ಒಂದು ಹೆಜ್ಜೆ ಆತನೆಡೆ ನಾವಿಟ್ಟರೆ ನಾವು ಕರೆದಡೆ ಆತ ಓಡಿ ಬರುವನು. ಆದರೆ ನಾವು ಒಂದು ಹೆಜ್ಜೆಯನ್ನೇ ಇಡಲೊಲ್ಲೆವು. ನಾವು ಆಹ್ವಾನಿಸದೆ ಆತ ಹೇಗೆ ತಾನೇ ಬಂದಾನು? ಅದಕ್ಕೆ ಶಂಕರರು ಹೇಳಿರುವುದು, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ.